ಈಗ ನಾವು ಇನ್ಕ್ರಿಮೆಂಟ್ ಆಪರೇಟರ್ ನ ಸ್ಟಡಿ ಮಾಡ್ತಾ ಹೋಗೋಣ. ಇದಕ್ಕೊಂದು ಎಕ್ಸಾಂಪಲ್ ತಗೊಳ್ಳೋದಾದ್ರೆ ಎ ವ್ಯಾಲ್ಯೂ 10 ಆಗಿದ್ದಂತ ಪಕ್ಷದಲ್ಲಿ ಈ ಪ್ರಿಂಟ್ ಆಫ್ ಸ್ಟೇಟ್ಮೆಂಟ್ ಒಳಗಡೆ ನೋಡಿ ನಾನು ಇನ್ಕ್ರಿಮೆಂಟ್ ಆಪರೇಟರ್ಸ್ ನ ಯೂಸ್ ಮಾಡ್ತಾ ಹೋಗ್ತೀನಿ. ನೋಡಿ ಇದಕ್ಕೆ ಈ ಪ್ಲಸ್ ಪ್ಲಸ್ ಇದೆಯಲ್ಲ, ಇದಕ್ಕೆ ಇನ್ಕ್ರಿಮೆಂಟ್ ಆಪರೇಟರ್ ಅಂತ ಕರಿತಾ ಹೋಗ್ತೀನಿ. ಹಾಗಾದ್ರೆ ಈ ಪ್ರಿಂಟ್ ಆಫ್ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆದ ನಂತರ ಔಟ್ಪುಟ್ ಏನ್ ಬರುತ್ತೆ ಅಂತ ನೋಡೋಣ. ನೋಡಿ ಔಟ್ಪುಟ್ ಈ ರೀತಿ ಬರುತ್ತೆ ಅನ್ಕೊಂಡಿದೀವಿ. 15, 13, 13, 12 ಮತ್ತೆ 10. ಎ ವ್ಯಾಲ್ಯೂ ತಗೊಂಡಿರೋದ್ರೆ 10 ಅಷ್ಟೇ. ಹಾಗಾದ್ರೆ ಔಟ್ಪುಟ್ ಅಲ್ಲಿ 15, 13, 13, 12, 10 ಇದು ಹೇಗೆ ಬರುತ್ತೆ ಅಂತ ಸ್ಟೆಪ್ ಬೈ ಸ್ಟೆಪ್ ಆಗಿ ಸ್ಟಡಿ ಮಾಡ್ತಾ ಹೋಗೋಣ. ಈಗ ಮೊದಲ ಹಂತದಲ್ಲಿ ಇನ್ಕ್ರಿಮೆಂಟ್ ಆಪರೇಟರ್ ಇದೆಯಲ್ಲ, ಇನ್ಕ್ರಿಮೆಂಟ್ ಆಪರೇಟರ್ ಸ್ಟಡಿ ಮಾಡಿ. ಹಾಗಾದ್ರೆ ಇನ್ಕ್ರಿಮೆಂಟ್ ಆಪರೇಟರ್ ನೇರವಾಗಿ ಇನ್ಕ್ರಿಮೆಂಟ್ ಆಪರೇಟರ್ ನ ಸ್ಟಡಿ ಮಾಡೋಕ್ಕಿಂತ ಮೊದಲು ಒಂದು ಎಕ್ಸಾಂಪಲ್ ತಗೋಣ. ಎ ವ್ಯಾಲ್ಯೂ 10. ಹಾಗಾದ್ರೆ ಈ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆದ ತಕ್ಷಣ ನಿಮ್ಮ ಕಂಪ್ಯೂಟರ್ ಮೆಮೊರಿ ಲೊಕೇಶನ್ ಒಳಗಡೆ ಅಂಡರ್ ದ ನೇಮ್ ಆಫ್ ಎ ಅದ್ರ ಒಳಗಡೆ 10 ಬಂದು ಸ್ಟೋರ್ ಆಗಿರುತ್ತೆ. ಸೆಕೆಂಡ್ ಸ್ಟೇಜ್ ಅಲ್ಲಿ ಎ ಇಸ್ ಈಕ್ವಲ್ ಟು ಎ ಪ್ಲಸ್ 1 ಅಂತ ಹೇಳಿದ್ರೆ ಈ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆದ ನಂತರ ಏನಾಗುತ್ತೆ ನೋಡಿ, ಯಾವುದೇ ಒಂದು ಎಕ್ಸ್ಪ್ರೆಷನ್ ಎಕ್ಸಿಕ್ಯೂಟ್ ಆಗಬೇಕಾದ್ರೆ ಫಸ್ಟ್ ರೈಟ್ ಹ್ಯಾಂಡ್ ಸೈಡ್ ಎಕ್ಸಿಕ್ಯೂಟ್ ಆಗುತ್ತೆ, ಅಂದ್ರೆ ಫ್ರಮ್ ಈಕ್ವಲ್ ಸಿಂಬಲ್. ಅಂದ್ರೆ ಎ ಪ್ಲಸ್ 1 ಅಂತಂದ್ರೆ ಎ ವ್ಯಾಲ್ಯೂ ಈಗ 10 ಇದೆ. 10 ಪ್ಲಸ್ 1 ಅಂತಂದ್ರೆ 11 ಆಯ್ತು. ಅಂದ್ರೆ ರೈಟ್ ಹ್ಯಾಂಡ್ ಸೈಡ್ ರಿಸಲ್ಟೆಂಟ್ ವ್ಯಾಲ್ಯೂ 11 ಆಗಿದ್ರಿಂದ ಆ 11 ಲೆಫ್ಟ್ ಹ್ಯಾಂಡ್ ಸೈಡ್ ವೇರಿಯಬಲ್ ಒಳಗಡೆ ಬಂದು ಸ್ಟೋರ್ ಆಗುತ್ತೆ. ಹಾಗಾದ್ರೆ ಈ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆದ ನಂತರ ಎ ವ್ಯಾಲ್ಯೂ 11 ಆಯ್ತು. ಎ ವ್ಯಾಲ್ಯೂ 11 ಆಯ್ತು. ಹಾಗಾದ್ರೆ ಎ ವ್ಯಾಲ್ಯೂ ಏನಾಯ್ತು, ಒಂದು ವ್ಯಾಲ್ಯೂ ಇನ್ಕ್ರಿಮೆಂಟ್ ಆಯ್ತು. ಹಾಗಾದ್ರೆ ಇನ್ಕ್ರಿಮೆಂಟ್ ಆಪರೇಟರ್ ಇಸ್ ಆಲ್ಸೋ ಡೂ ದ ಸೇಮ್ ಥಿಂಗ್. ದಟ್ ಮೀನ್ಸ್ ಟು ಸೇ ದಟ್ ನೋಡಿ, ಇನ್ಕ್ರಿಮೆಂಟ್ ಆಪರೇಟರ್ ಪ್ಲಸ್ ಪ್ಲಸ್ ಆಪರೇಟರ್ is also increment the value of the operand by 1. ಹಾಗಾದ್ರೆ ಇಲ್ಲಿ ಎ ಇದೆಯಲ್ಲ, ಏನ ನಾವು ಆಪರೆಂಡ್ ಅಂತ ಕರಿತೀವಿ. ಹಾಗಾದ್ರೆ ಒಂದು ವ್ಯಾಲ್ಯೂ ಇನ್ಕ್ರಿಮೆಂಟ್ ಆಗುತ್ತೆ ಅಷ್ಟೇ. ಹಾಗಾದ್ರೆ ಏನೇ ಎಕ್ಸಾಂಪಲ್ ತಗೊಂಡಿದ್ದು ನಾವು, ಎ ಇಸ್ ಈಕ್ವಲ್ ಟು ಎ ಪ್ಲಸ್ 1, ಎ ಈಸ್ ಈಕ್ವಲ್ ಟು ಎ ಪ್ಲಸ್ 1. ಇದನ್ನ ಬೇರೆ ರೀತಿನೂ ಬರೀಲಿಕ್ಕೆ ಸಾಧ್ಯ ಆಗುತ್ತೆ. ಯಾವ ರೀತಿ, ಎ ಪ್ಲಸ್ ಈಕ್ವಲ್ಸ್ 1 ಈ ರೀತಿನೂ ಬರೀಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾದ್ರೆ ಇಲ್ಲಿ ಈ ಎಕ್ಸ್ಪ್ರೆಷನ್ ಇಸ್ ಒನ್ ಅಂಡ್ ದ ಸೇಮ್. ಅಂದ್ರೆ ಇದ್ರೊಳಗಡೆ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ, ಎ ವೇರಿಯಬಲ್ ಇದೆಯಲ್ಲ ಅಥವಾ ಆಪರೆಂಡ್ ಅಂತ ಏನ್ ಕರಿತೀರಲ್ಲ ನೀವು, ಆ ಆಪರೆಂಡ್ ನ 2 ಸರಿ ಹಾಕೋದು ಇಲ್ಲಿ ಅವಾಯ್ಡ್ ಆಗಿದೆ. ಹಾಗಾದ್ರೆ ಯಾವುದೇ ಒಂದು ಪ್ರೋಗ್ರಾಮ್ ಅಲ್ಲಿ ಕೋಡಿಂಗ್ ಮಾಡ್ಬೇಕಂತ ಹೇಳಿದ್ರೆ ಒಂದೊಂದು ಕ್ಯಾರೆಕ್ಟರ್ನು ಕೂಡ ನೀವು ಎಂಟ್ರಿ ಮಾಡೋಕ್ಕಿಂತ ಮೊದಲು ಯೋಚನೆ ಮಾಡ್ಬೇಕಾಗುತ್ತೆ. ಒಂದು ಕ್ಯಾರೆಕ್ಟರ್ ನ ನೀವು ಎಂಟ್ರಿ ಮಾಡಿದ್ರಿ ಅಂತ ಹೇಳಿದ್ರೆ ಆ ಕ್ಯಾರೆಕ್ಟರ್ ನ ಸ್ಟೋರ್ ಮಾಡ್ಲಿಕ್ಕೆ ಕಂಪ್ಯೂಟರ್ ನಲ್ಲಿ ಇರ್ತಕ್ಕಂಥ ಮೆಮೊರಿನ ಯೂಸ್ ಆಗ್ತಾ ಹೋಗುತ್ತೆ. ಅಂದ್ರೆ ಕಂಪ್ಯೂಟರ್ ರಿಸೋರ್ಸಸ್ ಯೂಸ್ ಆಗ್ತಾ ಹೋಗುತ್ತೆ. ಹೆಚ್ಚೆಚ್ಚು ನೀವು ಕಂಪ್ಯೂಟರ್ ರಿಸೋರ್ಸಸ್ ನ ಯೂಸ್ ಮಾಡ್ತಾ ಹೋದಾಗೆ ಈ ಪ್ರೋಗ್ರಾಮ್ ಎಫಿಷಿಯನ್ಸಿ ರೆಡ್ಯೂಸ್ ಆಗ್ತಾ ಹೋಗುತ್ತೆ. ಅಂದ್ರೆ ಎಫಿಷಿಯನ್ಸಿ ರೆಡ್ಯೂಸ್ ಆಗುತ್ತೆ ಅಂದ್ರೆ ಆಗ ಪ್ರೋಗ್ರಾಮ್ ಎಕ್ಸಿಕ್ಯೂಟ್ ಆಗ್ಬೇಕಂದ್ರೆ ಹೆಚ್ಚು ಟೈಮ್ ತಗೊಳ್ಳೋ ಸಾಧ್ಯತೆ ಇದೆ. ಕಂಪ್ಯೂಟರ್ ಮೆಮೊರಿ ಲೊಕೇಶನ್ ಮೆಮೊರಿ ರಿಸೋರ್ಸಸ್ ನ ಜಾಸ್ತಿ ಯೂಸ್ ಮಾಡೋ ಸಾಧ್ಯತೆ ಇದೆ. ಅದಕ್ಕೋಸ್ಕರ ನೀವು ಕೋಡಿಂಗ್ ಮಾಡ್ಬೇಕಂತಂದ್ರೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಕಡಿಮೆ ಕ್ಯಾರೆಕ್ಟರ್ಸ್ ನ ಯೂಸ್ ಮಾಡಿ ಕೋಡಿಂಗ್ ಮಾಡ್ಬೇಕಾಗುತ್ತೆ. ಓಕೆ, ಆದ್ರೆ ಇದನ್ನ ಇನ್ನೂ ಕೂಡ ಕಾಂಪ್ಯಾಕ್ಟ್ ಮಾಡಕ್ ಸಾಧ್ಯ ಆಗುತ್ತಾ ನೋಡಿ, ಇನ್ನೂ ಕೂಡ ಕಾಂಪ್ಯಾಕ್ಟ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಅದನ್ನ 2 ಮೆಥಡ್ ಅಲ್ಲಿ ಬರೀಬಹುದು. ಎ ಪ್ಲಸ್ ಪ್ಲಸ್ ಅಂತನಾದ್ರೂ ಬರೀಲಿಕ್ಕೆ ಸಾಧ್ಯ ಆಗುತ್ತೆ, ಅಥವಾ ಪ್ಲಸ್ ಪ್ಲಸ್ ಎ ಅಂತನಾದ್ರೂ ಕೂಡ ತಗೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾದ್ರೆ ನೀವು ಎ ಪ್ಲಸ್ ಪ್ಲಸ್ ನ ಅಥವಾ ಪ್ಲಸ್ ಪ್ಲಸ್ ಎ ನ ನಾವು ಎ ಇಸ್ ಈಕ್ವಲ್ ಟು ಎ ಪ್ಲಸ್ 1 ಅಂತ ಬರೀತಿದ್ವಲ್ಲ, ಅದ್ರ ಬದಲಾಗಿ ನಾವು ಬರ್ದಿರೋದು. ಇಲ್ಲಿ ನೋಡಿ ವೇರಿಯಬಲ್ ಇದೆಯಲ್ಲ, ವೇರಿಯಬಲ್ ಆದ ನಂತರ ಬಂದಿದೆ. ಅದಕ್ಕೋಸ್ಕರ ಇದಕ್ಕೆ ಪೋಸ್ಟ್ ಇನ್ಕ್ರಿಮೆಂಟ್ ಆಪರೇಟರ್ ಅಂತ ಕರಿತೀವಿ. ಹಾಗೇನೆ ಎ ವೇರಿಯಬಲ್ ಗಿಂತ ಮೊದಲೇ ಬಂದ್ಬಿಟ್ಟಿದೆ. ಮೊದಲೇ ಅಂದ್ರೆ ಬಿಫೋರ್ ಅಂತ, ಬಿಫೋರ್ ಅಂದ್ರೆ ಪ್ರೀ ಅಂತ. ಹಾಗಾದ್ರೆ ಇದನ್ನ ಪ್ರೀ ಇನ್ಕ್ರಿಮೆಂಟ್ ಆಪರೇಟರ್ ಅಂತ ಕರಿತೀವಿ. ಹಾಗಾದ್ರೆ ಅದು ಪೋಸ್ಟ್ ಇನ್ಕ್ರಿಮೆಂಟ್ ಆದ್ರೂ ಆಗಿರ್ಲಿ, ಪ್ರೀ ಇನ್ಕ್ರಿಮೆಂಟ್ ಆಪರೇಟರ್ ಆದ್ರೂ ಆಗಿರ್ಲಿ, ಈ ಹಂತದಲ್ಲಿ ಇಟ್ ಈಸ್ ಒನ್ ಅಂಡ್ ದ ಸೇಮ್. ದಟ್ ಮೀನ್ಸ್ ಟು ಸೇ ದಟ್ ಎ ಇಸ್ ಈಕ್ವಲ್ ಟು ಎ ಪ್ಲಸ್ 1 ಓನ್ಲಿ. ಹಾಗಾದ್ರೆ ಇವೆರಡಕ್ಕೂ ಡಿಫರೆನ್ಸ್ ಅನ್ನೋದು ಇರ್ಬೇಕಲ್ಲ? ಹೌದು, ಡೆಫಿನೆಟ್ ಆಗಿ ಇವೆರಡಕ್ಕೂ ಡಿಫರೆನ್ಸ್ ಇದೆ. ಯಾವಾಗ ನೀವು ಇದನ್ನ ಡಿಫರೆನ್ಸ್ ನ ಐಡೆಂಟಿಫೈ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತಂದ್ರೆ, ಇದು ಒಂದು ಎಕ್ಸ್ಪ್ರೆಷನ್ ಜೊತೆ ಬಂದಾಗ ಅವಾಗ ಎ ಪ್ಲಸ್ ಪ್ಲಸ್ ಅಂತಂದ್ರೆ ಅರ್ಥ ಬೇರೆ ಬರುತ್ತೆ, ಪ್ಲಸ್ ಪ್ಲಸ್ ಎ ಅಂತ ಹೇಳಿದ್ರೆ ಅರ್ಥ ಬೇರೆ ಬರುತ್ತೆ. ಅದನ್ನ ಎಕ್ಸಾಂಪಲ್ ಮುಖಾಂತರ ಎಕ್ಸ್ಪ್ಲೇನ್ ಮಾಡೋಣ. ನೋಡಿ, ಇಲ್ಲಿ ಎ ಬಿ ಸಿ ತಗೊಂಡಿದ್ದೀನಿ, ಇಲ್ಲಿ ವೇರಿಯಬಲ್ಸ್ ನೇಮ್ ಚೇಂಜ್ ಮಾಡಿದೀನಿ ಎಕ್ಸ್ ವೈ ಝೆಡ್. ಅದೇ ಎರಡೂ ಕೇಸಸ್ ಅಲ್ಲೂ ಕೂಡ ಸೇಮ್ ವ್ಯಾಲ್ಯೂಸ್ ತಗೊಂಡಿದ್ದೀನಿ, 10 ಮತ್ತೆ 20. ಇಲ್ಲೂ ಕೂಡ 10 ಮತ್ತೆ 20 ಎರಡೂ ಕೂಡ ಸೇಮ್ ತಗೊಂಡಿದ್ದೀನಿ. ಅದೇ ಒಂದು ಎಕ್ಸ್ಪ್ರೆಷನ್ ತಗೋಬೇಕಲ್ಲ, ಎಕ್ಸ್ಪ್ರೆಷನ್ ತಗೊಳ್ಳೋಣ. ಸಿ ಇಸ್ ಈಕ್ವಲ್ ಟು ಎ ಪ್ಲಸ್ ಪ್ಲಸ್ ಅಂತಂದ್ರೆ ಪೋಸ್ಟ್ ಇನ್ಕ್ರಿಮೆಂಟ್ ಆಪರೇಟರ್ ಮಾಡಿದೀನಿ, ಪೋಸ್ಟ್ ಇನ್ಕ್ರಿಮೆಂಟ್ ಆಪರೇಟರ್ ಮಾಡಿ ಪ್ಲಸ್ ಬಿ. ಇದು ರಿಸಲ್ಟೆಂಟ್ ವ್ಯಾಲ್ಯೂ ಏನ್ ಬರುತ್ತೆ ಅಂದ್ರೆ ಓವರ್ ಆಲ್ ಆಗಿ ಸಿ ವ್ಯಾಲ್ಯೂ ಏನ್ ಬರುತ್ತೆ. ಇಲ್ಲಿ ಝೆಡ್ ಈಸ್ ಈಕ್ವಲ್ ಟು ಪ್ರೀ ಇನ್ಕ್ರಿಮೆಂಟ್ ಮಾಡಿದೀನಿ,
ಹಾಗಾದ್ರೆ ಎಕ್ಸ್ ವೇರಿಯಬಲ್ ಇದೆಯಲ್ಲ, ಎಕ್ಸ್ ವೇರಿಯಬಲ್ ಗಿಂತ ಮೊದಲೇನೆ ಪ್ಲಸ್ ಪ್ಲಸ್ ಸಿಂಬಲ್ ಹಾಕಿದೀನಿ, ಅದಕ್ಕೋಸ್ಕರ ಅದಕ್ಕೆ ಪ್ರೀ ಇನ್ಕ್ರಿಮೆಂಟ್ ಆಪರೇಟರ್ ಅಂತ ಕರಿತೀರಿ. ಪ್ಲಸ್ ವೈ, ಎರಡು ಎಕ್ಸ್ಪ್ರೆಷನ್ ಸೇಮ್ ಇದೆ, ಆದ್ರೆ ಇಲ್ಲಿ ಪೋಸ್ಟ್ ಇನ್ಕ್ರಿಮೆಂಟ್ ಆಪರೇಟರ್ ಮಾಡಿದೀನಿ, ಇಲ್ಲಿ ಪ್ರೀ ಇನ್ಕ್ರಿಮೆಂಟ್ ಆಪರೇಟರ್ ಮಾಡಿದೀನಿ. ಹಾಗಾದ್ರೆ ಈ ಎಕ್ಸ್ಪ್ರೆಷನ್ ಎಕ್ಸಿಕ್ಯೂಟ್ ಆದ ನಂತರ ಸಿ ವ್ಯಾಲ್ಯೂ ಏನಾಗುತ್ತೆ, ಈಗ ಈ ಎಕ್ಸ್ಪ್ರೆಷನ್ ಎಕ್ಸಿಕ್ಯೂಟ್ ಆದ ನಂತರ ಝಡ್ ವ್ಯಾಲ್ಯೂ ಏನ್ ಬರುತ್ತೆ ಅಂತ ನೋಡ್ತಾ ಹೋಗೋಣ. ಈಗ ಫಸ್ಟ್ ಈ ಎಕ್ಸ್ಪ್ರೆಷನ್ ತಗೋಣ. ಸಿ ಇಸ್ ಈಕ್ವಲ್ ಟು ಎ ಪ್ಲಸ್ 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 ಬಿ ಅಂತ ಇದೆ. ಈ ಎಕ್ಸ್ಪ್ರೆಷನ್ ತಗೊಳ್ಳೋದಾದ್ರೆ ಝಡ್ ಇಸ್ ಈಕ್ವಲ್ ಟು ಪ್ಲಸ್ ಪ್ಲಸ್ ಎಕ್ಸ್ ಪ್ಲಸ್ ವೈ. ಇಲ್ಲಿ ಸಿ ಇಸ್ ಈಕ್ವಲ್ ಟು ಎ ಪ್ಲಸ್ 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 ಬಿ ಯಲ್ಲಿ ಫಸ್ಟ್ ಯಾವ್ದು ಎಕ್ಸಿಕ್ಯೂಟ್ ಆಗ್ಬೇಕು ಅಂತ ಹೇಳಿದ್ರೆ ಹೋಲ್ ಎಕ್ಸ್ಪ್ರೆಷನ್ ಎಕ್ಸಿಕ್ಯೂಟ್ ಆಗುತ್ತೆ. ಯಾಕೆಂದ್ರೆ ಇದು ಪೋಸ್ಟ್ ಇನ್ಕ್ರಿಮೆಂಟ್ ಆಪರೇಟರ್ ಇರೋದು. ಪೋಸ್ಟ್ ಇನ್ಕ್ರಿಮೆಂಟ್ ಆಪರೇಟರ್ ಅಂತಂದ್ರೆ ಆಫ್ಟರ್ ದ ಎಕ್ಸಿಕ್ಯೂಷನ್ ಆಫ್ ಹೋಲ್ ಎಕ್ಸ್ಪ್ರೆಷನ್. ಹಾಗಾದ್ರೆ ಈ ಫಸ್ಟ್ ಎಕ್ಸ್ಪ್ರೆಷನ್ ಎಕ್ಸಿಕ್ಯೂಟ್ ಆಗುತ್ತೆ. ಫಸ್ಟ್ ಎಕ್ಸ್ಪ್ರೆಷನ್ ಎಕ್ಸಿಕ್ಯೂಟ್ ಆಗ್ಬೇಕಂತ ಹೇಳಿದ್ರೆ ಏನಾಗುತ್ತೆ ನೋಡಿ, ಎ ಪ್ಲಸ್ ಬಿ. ಹಾಗಾದ್ರೆ ಇನ್ಕ್ರಿಮೆಂಟ್ ಆಪರೇಟರ್ ಕನ್ಸಿಡರ್ ಆಗಲ್ಲ. ಅರೆ ಎ ಪ್ಲಸ್ ಬಿ ಅಂತಂದ್ರೆ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಎ ಇಸ್ 10, ಬಿ ವ್ಯಾಲ್ಯೂ ಇಸ್ 20. ಹಾಗಾದ್ರೆ 10 ಪ್ಲಸ್ 20 ಅಂತ ಹೇಳಿದ್ರೆ 30 ಆಯ್ತು. ಹಾಗಾದ್ರೆ 30 ಎಲ್ಲೋ ಸ್ಟೋರ್ ಆಗುತ್ತೆ ಅಂತಂದ್ರೆ ಸಿ ಒಳಗಡೆ ಬಂದು ಸ್ಟೋರ್ ಆಗುತ್ತೆ. ಹಾಗಾದ್ರೆ ಫಸ್ಟ್ ಸ್ಟೆಪ್ ಅಲ್ಲಿ ಸಿ ವ್ಯಾಲ್ಯೂ 30 ಆಗುತ್ತೆ. ಹಾಗೆ ಇಲ್ಲಿ ಬರೋಣ, ಇಲ್ಲೇನಾಗುತ್ತೆ ಅಂದ್ರೆ ಇದು ಪ್ರೀ ಇನ್ಕ್ರಿಮೆಂಟ್ ಆಪರೇಟರ್ ಆಗಿರೋದ್ರಿಂದ ಎಕ್ಸ್ಪ್ರೆಷನ್ ಇದೆಯಲ್ಲ, ಎಕ್ಸ್ಪ್ರೆಷನ್ ಗಿಂತ ಮೊದಲೇ ಎಕ್ಸಿಕ್ಯೂಟ್ ಆಗುತ್ತೆ. ಅದಕ್ಕೋಸ್ಕರನೇ ಇದಕ್ಕೆ ಪ್ರೀ ಇನ್ಕ್ರಿಮೆಂಟ್ ಆಪರೇಟರ್ ಅಂತ ಕರೆಯೋದು. ಹಾಗಾದ್ರೆ ಫಸ್ಟ್ನೇ ಹಾಗಾದ್ರೆ ಎಕ್ಸ್ ವ್ಯಾಲ್ಯೂ 10 ಇದ್ದಿದ್ದು ಏನಾಗೋಯ್ತು ಅಂತಂದ್ರೆ 11 ಆಗುತ್ತೆ. 10 ಇದ್ದಿದ್ದು 11 ಆಯ್ತು. ನೆಕ್ಸ್ಟ್ ವಾಪಸ್ಸು ಇದಕ್ಕೆ ಬರೋಣ. ಈಗ ಇಲ್ಲಿ ಬಂದ್ರೆ ಹೋಲ್ ಎಕ್ಸ್ಪ್ರೆಷನ್ ಆಲ್ರೆಡಿ ಎಕ್ಸಿಕ್ಯೂಟ್ ಆದ ನಂತರ ಏನಾಗುತ್ತೆ ಅಂದ್ರೆ ಈ ಪೋಸ್ಟ್ ಇನ್ಕ್ರಿಮೆಂಟ್ ಆಪರೇಟರ್ ಎಕ್ಸಿಕ್ಯೂಟ್ ಆಗುತ್ತೆ. ಹಾಗಾದ್ರೆ ಎಕ್ಸ್ಪ್ರೆಷನ್ ಆದ ನಂತರ ಇನ್ಕ್ರಿಮೆಂಟ್ ಆಗ್ತಾ ಇರೋದ್ರಿಂದನೇ ಇದಕ್ಕೆ ಪೋಸ್ಟ್ ಇನ್ಕ್ರಿಮೆಂಟ್ ಆಪರೇಟರ್ ಅಂತ ಕರೆಯೋದು. ಹಾಗಾದ್ರೆ ಈಗ ಈ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆದ ನಂತರ ನೋಡಿ ಎ ವ್ಯಾಲ್ಯೂ ಇದೆಯಲ್ಲ, ಎ ವ್ಯಾಲ್ಯೂ ಏನಾಗುತ್ತೆ ಅಂದ್ರೆ 11 ಗೆ ಚೇಂಜ್ ಆಯ್ತು. ಇಲ್ಲಿ ಬನ್ನಿ, ಇದು ಪ್ರೀ ಇನ್ಕ್ರಿಮೆಂಟ್ ಆಪರೇಟರ್ ಆಗಿರೋದ್ರಿಂದ ಆಲ್ರೆಡಿ ಎಕ್ಸ್ ವ್ಯಾಲ್ಯೂ ಏನಾಗೋಗಿದೆ, ಇನ್ಕ್ರಿಮೆಂಟ್ ಆಲ್ರೆಡಿ ಆಗೋಗ್ಬಿಟ್ಟಿದೆ. ಅದಾದ ನಂತರ ಏನಾಗುತ್ತೆ ಅಂದ್ರೆ ಹೋಲ್ ಎಕ್ಸ್ಪ್ರೆಷನ್ ಎಕ್ಸಿಕ್ಯೂಟ್ ಆಗುತ್ತೆ. ಹೋಲ್ ಎಕ್ಸ್ಪ್ರೆಷನ್ ಎಕ್ಸಿಕ್ಯೂಟ್ ಆಗುತ್ತೆ ವಿತ್ ರೆಸ್ಪೆಕ್ಟ್ ಟು ಪ್ರೆಸೆಂಟ್ ವ್ಯಾಲ್ಯೂಸ್ ಆಫ್ ಎಕ್ಸ್ ಅಂಡ್ ವೈ. ಈಗ ಎಕ್ಸ್ ವ್ಯಾಲ್ಯೂ ಏನಿದೆ ಅದು ಕನ್ಸಿಡರ್ ಆಗ್ತಾ ಹೋಗುತ್ತೆ. ಈಗ ಎಕ್ಸ್ ವ್ಯಾಲ್ಯೂ 11 ಇದೆ ನೋಡಿ, 11 ಇದೆ. ವೈ ವ್ಯಾಲ್ಯೂ ಏನಿದೆ 20 ಇದೆ. 20 ಇರೋದ್ರಿಂದ ಅವೆರಡೂ ಕೂಡ ಆಡ್ ಮಾಡಿದ್ರೆ 31 ಆಯ್ತು. 31 ಬಂದ್ಬಿಟ್ಟು ಝಡ್ ಒಳಗಡೆ ಸ್ಟೋರ್ ಆಗುತ್ತೆ. ಹಾಗಾದ್ರೆ ಝಡ್ ಒಳಗಡೆ 31 ಸ್ಟೋರ್ ಆಯ್ತು. ಈಗ ಎರಡೂ ಕೇಸಸ್ ನ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗ್ತಾ ಇದೆ, ಎರಡೂ ಕೇಸಸ್ ಅಲ್ಲೂ ಕೂಡ ನೋಡಿ ಎ ವ್ಯಾಲ್ಯೂ 11 ಆಗಿದೆ, ಎಕ್ಸ್ ವ್ಯಾಲ್ಯೂ 11 ಆಗಿದೆ. ಹಾಗಾದ್ರೆ ಇನ್ಕ್ರಿಮೆಂಟ್ ಆಪರೇಟರ್ ಯಾವ ಆಪರೆಂಟ್ ಜೊತೆ ಬಂದಿತ್ತು, ಎರಡೂ ಕೇಸಸ್ ಅಲ್ಲೂ ಕೂಡ ಒಂದೊಂದು ಇನ್ಕ್ರಿಮೆಂಟ್ ಆಗಿದೆ. ಆದ್ರೆ ನಮ್ಗೆ ಈ ಸಿ ವ್ಯಾಲ್ಯೂ ಇದೆಯಲ್ಲ, ಈ ಕಡೆ ಸಿ, ಈ ಕಡೆ ಝಡ್ ವ್ಯಾಲ್ಯೂ ಮೇಲೆ ಎಫೆಕ್ಟ್ ಆಗಿದೆ. ಹಾಗಾದ್ರೆ ಸಿ ಇಸ್ ಈಕ್ವಲ್ ಟು 30 ಬಂದಿದೆ, ಇಲ್ಲಿ ಝಡ್ ಇಸ್ ಈಕ್ವಲ್ ಟು 31 ಬಂದಿದೆ. ಹಾಗಾದ್ರೆ ಇದನ್ನ ನಾವು ಕಂಪ್ಯೂಟರ್ ಅಲ್ಲಿ ಒಂದ್ಸರಿ ಎಕ್ಸಿಕ್ಯೂಟ್ ಮಾಡಿ ನೋಡೋಣ. ಎಕ್ಸಿಕ್ಯೂಟ್ ಮಾಡಿದಾಗ ಔಟ್ಪುಟ್ ಏನ್ ಬರ್ಬೇಕಾಗತ್ತೆ ಅಂತ ನೋಡ್ಬೋಣ. ಎ ವ್ಯಾಲ್ಯೂ 11 ಬರಬೇಕು, ಬಿ ವ್ಯಾಲ್ಯೂ 20 ಬರಬೇಕು, ಸಿ ವ್ಯಾಲ್ಯೂ 30 ಬರಬೇಕು. ಹಾಗೆ ಇಲ್ಲಿ ಈ ಕಡೆ ಬರೋದಾದ್ರೆ ಎಕ್ಸ್ ವ್ಯಾಲ್ಯೂ 11 ಬರಬೇಕು, ವೈ ವ್ಯಾಲ್ಯೂ 20 ಇರಬೇಕು. ಅದೇ ಝಡ್ ವ್ಯಾಲ್ಯೂ ಇದೆಯಲ್ಲ, ಝಡ್ ವ್ಯಾಲ್ಯೂ 31 ಬರಬೇಕಾಗತ್ತೆ. ಈಗ ಎಕ್ಸಿಕ್ಯೂಟ್ ಮಾಡಿ ನೋಡೋಣ. ಈಗ ಈ ಪ್ರೋಗ್ರಾಮ್ಗೆ ಏನೆಲ್ಲ ವೇರಿಯೇಬಲ್ಸ್ ಬೇಕು ಆ ವೇರಿಯೇಬಲ್ಸ್ ಡಿಕ್ಲೇರ್ ಮಾಡ್ಕೊಳ್ಳೋಣ. ಡಿಕ್ಲೇರ್ ಮಾಡ್ಕೊಳ್ತಕ್ಕಂಥ ಸಂದರ್ಭದಲ್ಲೇ ಆ ವೇರಿಯೇಬಲ್ಸ್ ಒಳಗಡೆ ಯಾವ ವ್ಯಾಲ್ಯೂಸ್ ಸ್ಟೋರ್ ಆಗಬೇಕು ಅದನ್ನ ಇನಿಷಿಯಲೈಸೇಷನ್ ಕೂಡ ಮಾಡ್ಕೊಂಡ್ಬೇಡ. ನೋಡಿ ಈ ಪ್ರೋಗ್ರಾಮ್ಗೆ ಎ ಬಿ ಸಿ ಜೊತೆಗೆ ಎಕ್ಸ್ ವೈ ಝಡ್ ಅಂತ 6 ವೇರಿಯೇಬಲ್ಸ್ ಅವಶ್ಯಕತೆ ಇದೆ. ಅದಕ್ಕೋಸ್ಕರ ನಾನು ಇಂಟಿಜರ್ ಅಂತ ಡಿಕ್ಲೇರ್ ಮಾಡ್ಕೊಂಡಿದ್ದೀನಿ. ಈ ಎರಡು ಡಿಕ್ಲರೇಷನ್ ಸ್ಟೇಟ್ಮೆಂಟ್ ಕೊಡೋದ್ರ ಬದಲಾಗಿ ಒಂದೇ ಲೈನ್ ಅಲ್ಲಿ ನಾನು ಅದು ಡಿಕ್ಲೇರ್ ಮಾಡ್ಲಿಕ್ಕೆ ಸಾಧ್ಯ ಇತ್ತು. ಅದು ಕೂಡ 2 ಲೈನ್ ಆಫ್ ಸ್ಟೇಟ್ಮೆಂಟ್ ಅಲ್ಲಿ ನಾನು ಡಿಕ್ಲೇರ್ ಮಾಡ್ಕೊಂಡಿದ್ದೀನಿ. ಎ ವೇರಿಯೇಬಲ್ ನ 10 ಗೆ ಇನಿಷಿಯಲೈಸೇಷನ್ ಮಾಡ್ಕೊಂಡಿದ್ದೀನಿ. ಅದೇ ತರನೇ ಬಿ ವೇರಿಯೇಬಲ್ ಕೂಡ 20 ಗೆ ಇನಿಷಿಯಲೈಸೇಷನ್ ಮಾಡ್ಕೊಂಡಿದ್ದೀನಿ. ಅದೇ ತರ ಎಕ್ಸ್ ಮತ್ತೆ ವೈನು ಕೂಡ 10 ಮತ್ತೆ 20 ಗೆ ಇನಿಷಿಯಲೈಸೇಷನ್ ಮಾಡ್ಕೊಂಡಿದ್ದೀನಿ. ಡಿಕ್ಲರೇಷನ್ ಸ್ಟೇಟ್ಮೆಂಟ್ ಆದ ನಂತರ ಈ ಪ್ರೋಗ್ರಾಮ್ಗೆ CLR SCR ಅಂತ ಒಂದು ಫಂಕ್ಷನ್ ತಗೊಂಡಿದ್ದೀನಿ. ನೆಕ್ಸ್ಟ್ ನಮ್ಮ ಸ್ಟೇಟ್ಮೆಂಟ್ ಏನಂತ ಹೇಳಿದ್ರೆ ಸಿ ಈಸ್ ಈಕ್ವಲ್ ಟು ಎ ಪ್ಲಸ್ 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 ಬಿ. ಈ ಸ್ಟೇಟ್ಮೆಂಟ್ಸ್ ಎಕ್ಸಿಕ್ಯೂಟ್ ಆದ ನಂತರ ಎ ವ್ಯಾಲ್ಯೂ ಏನಾಗುತ್ತೆ, ಬಿ ವ್ಯಾಲ್ಯೂ ಏನಾಗುತ್ತೆ, ಜೊತೆಗೆ ಸಿ ವ್ಯಾಲ್ಯೂ ಏನಾಗುತ್ತೆ ಅಂತ ಅಬ್ಸರ್ವ್ ಮಾಡಬೇಕು. ಇನ್ನೊಂದು ಸ್ಟೇಟ್ಮೆಂಟ್ ಬೇಕಾಗುತ್ತೆ. ಅದಕ್ಕೋಸ್ಕರ ಝಡ್ ಈಸ್ ಈಕ್ವಲ್ ಟು ಪ್ಲಸ್ ಪ್ಲಸ್ ಎಕ್ಸ್ ಪ್ಲಸ್ ವೈ ತಗೊಂಡಿದ್ದೀನಿ.
ಹಾಗೆ ಈ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆದ ನಂತರ ಎಕ್ಸ್ ವೈ ಮತ್ತೆ ಝೆಡ್ ವ್ಯಾಲ್ಯೂ ಏನಾಗುತ್ತೆ ಅಂತ ಅಬ್ಸರ್ವ್ ಮಾಡಬೇಕಾಗಿರೋದು. ನೆಕ್ಸ್ಟ್ ನಾನು ಪ್ರಿಂಟ್ ಸ್ಟೇಟ್ಮೆಂಟ್ ಅಲ್ಲಿ ಎ ಬಿ ಸಿ ವ್ಯಾಲ್ಯೂನ ಡಿಸ್ಪ್ಲೇ ಮಾಡಿ ನೋಡೋಣ. ನೋಡಿ, ಎ ವ್ಯಾಲ್ಯೂ ಎ ಇಸ್ ಈಕ್ವಲ್ ಟು ಪರ್ಸೆಂಟೇಜ್ ಡಿ, ಅಂದ್ರೆ ಈ ಜಾಗದಲ್ಲಿ ಎ ವ್ಯಾಲ್ಯೂ ಡಿಸ್ಪ್ಲೇ ಮಾಡ್ತೀನಿ. ಬಿ ಇಸ್ ಈಕ್ವಲ್ ಟು ಪರ್ಸೆಂಟೇಜ್ ಡಿ, ಇಲ್ಲಿ ಬಿ ವ್ಯಾಲ್ಯೂ ಡಿಸ್ಪ್ಲೇ ಮಾಡ್ತೀನಿ. ಸಿ ಇಸ್ ಈಕ್ವಲ್ ಟು ಪರ್ಸೆಂಟೇಜ್ ಡಿ, ಆದರೆ ಇಲ್ಲಿ ಸಿ ವ್ಯಾಲ್ಯೂ ಡಿಸ್ಪ್ಲೇ ಮಾಡಬೇಕು. ಅದಕ್ಕೋಸ್ಕರ ಎ ಬಿ ಸಿ ಕೊಟ್ಟಿದ್ದೀನಿ. ಇದಾದ ನಂತರ ಎಕ್ಸ್ ವೈ ವ್ಯಾಲ್ಯೂ ಡಿಸ್ಪ್ಲೇ ಮಾಡಬೇಕಲ್ಲ, ಎಕ್ಸ್ ವೈ ಮತ್ತೆ ಝೆಡ್ ವ್ಯಾಲ್ಯೂ ಮೂರು ವೇರಿಯೇಬಲ್ ವ್ಯಾಲ್ಯೂಸ್ನು ಕೂಡ ಡಿಸ್ಪ್ಲೇ ಮಾಡಬೇಕು. ಅದಕ್ಕೋಸ್ಕರ ಮತ್ತೆ ಪ್ರಿಂಟ್ ಆಫ್ ಸ್ಟೇಟ್ಮೆಂಟ್ ಹೋಗ್ತಾ ಇದ್ದೀನಿ. ಮತ್ತೆ ಪ್ರಿಂಟ್ ಆಫ್ ಸ್ಟೇಟ್ಮೆಂಟ್ ಅಲ್ಲಿ ನಾನು ಎಕ್ಸ್ ವ್ಯಾಲ್ಯೂ ವೈ ವ್ಯಾಲ್ಯೂ ಝೆಡ್ ವ್ಯಾಲ್ಯೂನ ಮಾನಿಟರ್ ಮೇಲೆ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ. ಇಲ್ಲಿ ಬಿಗಿನಿಂಗ್ ಅಲ್ಲೇ ಬ್ಯಾಕ್ ಸ್ಲಾಶ್ ಅನ್ನು ಯಾಕೆ 2 ಸರಿ ಕೊಟ್ಟಿದ್ದೀನಿ ಅಂತ ಹೇಳಿದ್ರೆ, ಒಂದು ಪ್ರಿಂಟ್ ಆಫ್ ಸ್ಟೇಟ್ಮೆಂಟ್ ಇಂದ ಬಂದಂತ ಔಟ್ಪುಟ್ ಇದೆಯಲ್ಲ, ಅದು ನೆಕ್ಸ್ಟ್ ಲೈನ್ ಅಲ್ಲೇ ಬರೋದ್ರ ಬದಲಾಗಿ 2 ಲೈನ್ ಆಫ್ ಸ್ಟೇಟ್ಮೆಂಟ್ಸ್ ಡಿಸ್ಪ್ಲೇ ಆಗಿ ಮಾನಿಟರ್ ಮೇಲೆ ಡಿಸ್ಪ್ಲೇ ಮಾಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಗೆಟ್ ಸಿ ಎಚ್ ಕೊಟ್ಬಿಟ್ಟು ಪ್ರೋಗ್ರಾಮ್ ನ ಕ್ಲೋಸ್ ಮಾಡೋಣ. ಫಸ್ಟ್ ಈ ಪ್ರೋಗ್ರಾಮ್ ಕಂಪೈಲ್ ಮಾಡ್ಬಿಟ್ಟು ನೋಡೋಣ. ಕಂಪೈಲ್ ಮಾಡ್ಲಿಕ್ಕೆ ಶಾರ್ಟ್ಕಟ್ ಕೀನ ಯೂಸ್ ಮಾಡಿದೀನಿ. ಕಂಪೈಲ್ ಮಾಡ್ತಾ ಇದೀನಿ. ಕಂಪೈಲ್ ಮಾಡಿದಾಗ ಈ ಪ್ರೋಗ್ರಾಮು ಸಕ್ಸಸ್ಫುಲ್ ಆಗಿ ಕಂಪೈಲ್ ಆಗಿದೆ. ಈ ಪ್ರೋಗ್ರಾಮ್ ಸಕ್ಸಸ್ಫುಲ್ ಆಗಿ ಕಂಪೈಲ್ ಆದ ನಂತರ ಈ ಪ್ರೋಗ್ರಾಮ್ ನ ನಾನು ರನ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ರನ್ ಮಾಡ್ಬೇಕಲ್ಲ, ಅದಕ್ಕೋಸ್ಕರ ಆಲ್ಟ್ ಆರ್ ಹೊಡೆದ್ಬಿಟ್ಟು ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದೀನಿ. ನೋಡಿ, ಔಟ್ಪುಟ್ ಈ ರೀತಿ ಬಂದಿದೆ. ಎ ಇಸ್ ಈಕ್ವಲ್ ಟು 11, ಬಿ ಇಸ್ ಈಕ್ವಲ್ ಟು 20, ಸಿ ಇಸ್ ಈಕ್ವಲ್ ಟು 30. ನೆಕ್ಸ್ಟ್ ಎಕ್ಸ್ ಇಸ್ ಈಕ್ವಲ್ ಟು 11, ವೈ ಇಸ್ ಈಕ್ವಲ್ ಟು 20, ಝೆಡ್ ಇಸ್ ಈಕ್ವಲ್ ಟು 11. ನೋಡಿ, ಇಲ್ಲಿ ಅಬ್ಸರ್ವ್ ಮಾಡಿ, ಎ ಮತ್ತೆ ಎಕ್ಸ್ ವ್ಯಾಲ್ಯೂ ಒಂದೊಂದು ಇನ್ಕ್ರಿಮೆಂಟ್ ಆಗಿದೆ ನೋಡಿ. ಆದ್ರೆ ಟೋಟಲ್ ಎಕ್ಸ್ಪ್ರೆಷನ್ ರಿಸಲ್ಟೆಂಟ್ ವ್ಯಾಲ್ಯೂ ಇದೆಯಲ್ಲ, ಅದು ಸಿ ವ್ಯಾಲ್ಯೂ ಮತ್ತೆ ಝೆಡ್ ವ್ಯಾಲ್ಯೂ ಅದೆರಡು ಕೂಡ ಚೇಂಜ್ ಬಂದಿದೆ. ನೋಡಿ, ಇಲ್ಲಿ 30 ಮತ್ತೆ ಇಲ್ಲಿ 31 ಬಂದಿದೆ. ನಮ್ಮ ಎಕ್ಸ್ಪೆಕ್ಟೇಷನ್ ಪ್ರಕಾರ ಆನ್ಸರ್ ಕರೆಕ್ಟ್ ಆಗಂತೂ ಬಂದಿದೆ. ನೆಕ್ಸ್ಟ್ ಈಗ ಒಂದು ಇಂಟರ್ವ್ಯೂ ಕ್ವಶನ್ ತಗೋಣ. ನೋಡಿ, ಎ ವ್ಯಾಲ್ಯೂ 10 ಆಗಿದ್ದಂತ ಪಕ್ಷದಲ್ಲಿ ಈ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆದ ನಂತರ ಎ ವ್ಯಾಲ್ಯೂ ಏನ್ ಬರುತ್ತೆ, ಇದು ನಮ್ಮ ಕ್ವಶನ್. ಹಾಗಾದ್ರೆ ಎ ವ್ಯಾಲ್ಯೂ 10 ಅಂದ್ರೆ ಇದು ಡಿಕ್ಲರೇಷನ್ ಆದ ನಂತರ ನಿಮ್ಮ ಕಂಪ್ಯೂಟರ್ ಮೆಮೊರಿ ಲೊಕೇಶನ್ ಕಡೆ ಎ ಮೆಮೊರಿ ಅಲೋಕೇಟ್ ಆಗುತ್ತೆ. ಅದರೊಳಗಡೆ 10 ಬಂದು ಸ್ಟೋರ್ ಆಗುತ್ತೆ. ನೆಕ್ಸ್ಟ್ ಈ ಎಕ್ಸ್ಪ್ರೆಷನ್ ಬರೋಣ. ಎಕ್ಸ್ಪ್ರೆಷನ್ ಬಂದ್ರೆ ಈ ಇನ್ಕ್ರಿಮೆಂಟ್ ಆಪರೇಟರ್ ಇದೆಯಲ್ಲ, ಇನ್ಕ್ರಿಮೆಂಟ್ ಆಪರೇಟರ್ ಒಂದಕ್ಕಿಂತ ಹೆಚ್ಚು ಸಾರಿ ಬಂದ್ಬಿಟ್ಟಿದೆ. ಹಾಗಾದ್ರೆ ಇನ್ಕ್ರಿಮೆಂಟ್ ಆಪರೇಟರ್ ಒಂದಕ್ಕಿಂತ ಹೆಚ್ಚು ಸಾರಿ ಬಂದಿರೋದ್ರಿಂದ ಅದು ಲೆಫ್ಟ್ ಅಸೋಸಿಯೇಟಿವಿಟಿ ಅಂತ ಏನು ಕರಿತೀವಲ್ಲ ನಾವು, ಅದು ಲೆಫ್ಟ್ ರೈಟ್ ಎಕ್ಸಿಕ್ಯೂಟ್ ಆಗತ್ತಾ ರೈಟ್ ಟು ಲೆಫ್ಟ್ ಎಕ್ಸಿಕ್ಯೂಟ್ ಆಗತ್ತೆ ಅಂತ ಹೇಳಿದ್ರೆ, ಇದು ಇನ್ಕ್ರಿಮೆಂಟ್ ಆಪರೇಟರ್ ಆಗಿರ್ಬೋದು ಅಥವಾ ಡಿಕ್ರಿಮೆಂಟ್ ಆಪರೇಟರ್ದು ಅಸೋಸಿಯೇಟಿವಿಟಿ ಏನ್ ಬರುತ್ತೆ ಅಂತಂದ್ರೆ ಇದು ರೈಟ್ ಟು ಲೆಫ್ಟ್ ಎಕ್ಸಿಕ್ಯೂಟ್ ಆಗುತ್ತೆ. ನೋಡಿ, ರೈಟ್ ಟು ಲೆಫ್ಟ್ ಎಕ್ಸಿಕ್ಯೂಟ್ ಆಗುತ್ತೆ. ಹಾಗಾದ್ರೆ ರೈಟ್ ಟು ಲೆಫ್ಟ್ ಬರ್ಬೇಕು. ಅದ್ರ ಒಳಗಡೆ ಪ್ರೀ ಇದೆ ಮತ್ತೆ ಪೋಸ್ಟ್ ಇದೆ. ಪ್ರೀ ಅಂತ ಹೇಳಿದ್ರೆ ಎಕ್ಸ್ಪ್ರೆಷನ್ ಗಿಂತ ಮೊದಲು ಎಕ್ಸಿಕ್ಯೂಟ್ ಆಗೋದು. ಪೋಸ್ಟ್ ಅಂತ ಹೇಳಿದ್ರೆ ಎಕ್ಸ್ಪ್ರೆಷನ್ ಆದ ನಂತರ, ಅಂದ್ರೆ ಹೋಲ್ ಎಕ್ಸ್ಪ್ರೆಷನ್ ಆದ ನಂತರ ಎಕ್ಸಿಕ್ಯೂಟ್ ಆಗುತ್ತಲ್ವಾ. ಹಾಗಾದ್ರೆ ಫಸ್ಟ್ ನಾನು ಯಾವ್ದು ತಗೋಬೇಕಾಗುತ್ತೆ, ಪ್ರೀ ಇನ್ಕ್ರಿಮೆಂಟ್ ಆಪರೇಟರ್ ತಗೋಬೇಕಾಗುತ್ತೆ. ಇದು ಪ್ರೀ ಇನ್ಕ್ರಿಮೆಂಟ್ ಆಪರೇಟರ್ ಇಲ್ಲಿದೆ. ಯಾಕಂದ್ರೆ ಇಲ್ಲಿ ಆಲ್ರೆಡಿ ಹೇಳ್ಬಿಟ್ಟಿದಾರಲ್ಲ ರೈಟ್ ಟು ಲೆಫ್ಟ್ ಬರ್ಬೇಕು ಅಂತ ಹೇಳ್ತಾ ಇದ್ರಲ್ಲ, ಅದಕ್ಕೋಸ್ಕರ ರೈಟ್ ಟು ಲೆಫ್ಟ್ ಬರ್ತಾ ಇದೀನಿ. ಹಾಗಾದ್ರೆ ಇಲ್ಲಿ ತಗೋಣ. ಹಾಗಾದ್ರೆ ಪ್ಲಸ್ ಪ್ಲಸ್ ಎ ಈ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆದ ನಂತರ ಎ ವ್ಯಾಲ್ಯೂ ಇತ್ತಲ್ಲ, ಎ ವ್ಯಾಲ್ಯೂ 10 ಇದ್ದಿದ್ದು 11 ಆಯ್ತು. ಆನಂತರ ಇದು ಪ್ರೀ ಇನ್ಕ್ರಿಮೆಂಟ್ ಆಪರೇಟರ್ ಅಲ್ಲ, ಇದು ಪೋಸ್ಟ್ ಬಿಟ್ಬೇಡ. ನೋಡಿ, ಇಲ್ಲಿದೆ ಪ್ರೀ ಇನ್ಕ್ರಿಮೆಂಟ್ ಆಪರೇಟರ್. ಈ ಪ್ರೀ ಇನ್ಕ್ರಿಮೆಂಟ್ ಆಪರೇಟರ್ ಇದು ಎಕ್ಸಿಕ್ಯೂಟ್ ಆದ ನಂತರ ಎ ವ್ಯಾಲ್ಯೂ 11 ಇದ್ದಿದ್ದು ಅದು 12 ಆಯ್ತು. ನೆಕ್ಸ್ಟ್ ಇದು ಪ್ರೀ ಇನ್ಕ್ರಿಮೆಂಟ್ ಆಪರೇಟರ್ ಅಲ್ಲ, ಇದು ಪೋಸ್ಟ್ ಇನ್ಕ್ರಿಮೆಂಟ್ ಆಪರೇಟರ್. ಇದು ಬಿಟ್ಬಿಟ್ಟು ಮುಂದೆ ಹೋಗೋಣ. ಇದು ಪ್ರೀ ಇನ್ಕ್ರಿಮೆಂಟ್ ಆಪರೇಟರ್. ಹಾಗಾದ್ರೆ ಪ್ರೀ ಇನ್ಕ್ರಿಮೆಂಟ್ ಆಪರೇಟರ್ ಈ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆದ ನಂತರ ಎ ವ್ಯಾಲ್ಯೂ 12 ಇದ್ದಿದ್ದು ಏನಾಯ್ತು ಅಂತಂದ್ರೆ 13 ಆಯ್ತು. ಈಗ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ, ಇನ್ಯಾವುದಾದ್ರೂ ಪ್ರೀ ಇನ್ಕ್ರಿಮೆಂಟ್ ಆಪರೇಟರ್ ಇದೆಯಾ? ಇನ್ನೆಲ್ಲೂ ಕೂಡ ಪ್ರೀ ಇನ್ಕ್ರಿಮೆಂಟ್ ಆಪರೇಟರ್ ಇಲ್ಲ. ಪ್ರೀ ಇನ್ಕ್ರಿಮೆಂಟ್ ಆಪರೇಟರ್ ಎಲ್ಲವೂ ಕೂಡ ಎಕ್ಸಿಕ್ಯೂಟ್ ಆದ ನಂತರ ಏನಾಗಬೇಕು, ಹೋಲ್ ಎಕ್ಸ್ಪ್ರೆಷನ್ ಎಕ್ಸಿಕ್ಯೂಟ್ ಆಗಬೇಕು. ಹೋಲ್ ಎಕ್ಸ್ಪ್ರೆಷನ್ ಎಕ್ಸಿಕ್ಯೂಟ್ ಮಾಡೋಣ. ಅದು 4 ಸ್ಟೆಪ್ ಅಲ್ಲಿ. ಹಾಗಾದ್ರೆ ಇಲ್ಲೇನಿದೆ, ಎ ಇದೆ, ಇಲ್ಲೂ ಕೂಡ ಎ ಇದೆ, ಇಲ್ಲೂ ಕೂಡ ಎ ಇದೆ, ಎ ಇದೆ, ಎ ಇದೆ. ಅಂದ್ರೆ ಪ್ರತಿ ಸ್ಟೇಜ್ ಅಲ್ಲೂ ಕೂಡ ಏನೇ ಇದೆ. ಹಾಗಾದ್ರೆ ಎ ವ್ಯಾಲ್ಯೂ ಏನೀಗ, ಎ ವ್ಯಾಲ್ಯೂ 13 ಇದೆ. ಹಾಗಾದ್ರೆ 13 13 13 13 13. ಹಾಗಾದ್ರೆ ಎ ವ್ಯಾಲ್ಯೂನ ನಾವು 5 ಟೈಮ್ಸ್ ಆಡ್ ಮಾಡಿದ್ರೆ ಎಷ್ಟು ಬರುತ್ತೆ, 65 ಬರುತ್ತಲ್ವಾ. ಹಾಗಾದ್ರೆ ಈ 4 ಸ್ಟೇಜ್ ಅಲ್ಲಿ ಹೋಲ್ ಎಕ್ಸ್ಪ್ರೆಷನ್ ಎಕ್ಸಿಕ್ಯೂಟ್ ಆದ ನಂತರ 65 ಬಂದು ಎ ಒಳಗಡೆ ಸ್ಟೋರ್ ಆಗುತ್ತೆ. ಹಾಗಾದ್ರೆ ಎ ವ್ಯಾಲ್ಯೂ ಎಷ್ಟಾಯ್ತು, 65 ಆಯ್ತು. ಹಾಗಾದ್ರೆ ಹೋಲ್ ಎಕ್ಸ್ಪ್ರೆಷನ್ ಎಕ್ಸಿಕ್ಯೂಷನ್ ಕಂಪ್ಲೀಟ್ ಆಯ್ತು. ಆದ್ರೆ
ಪೋಸ್ಟ್ ಇಂಕ್ರಿಮೆಂಟ್ ಆಪರೇಟರ್ ಇದೆಯಲ್ಲ ಅದ್ರ ಬಗ್ಗೆ ನೋಡ್ಬೇಕಲ್ಲ. ಈಗ ನಾನು ಹೋಲ್ ಎಕ್ಸ್ಪ್ರೆಷನ್ ಎಕ್ಸಿಕ್ಯೂಟ್ ಆದ ನಂತರನೇ ಪೋಸ್ಟ್ ಇಂಕ್ರಿಮೆಂಟ್ ಆಪರೇಟರ್ ಎಕ್ಸಿಕ್ಯೂಟ್ ಆಗ್ತಾ ಹೋಗುದು. ಅಂದ್ರೆ ಪೋಸ್ಟ್ ಇಂಕ್ರಿಮೆಂಟ್ ಆಪರೇಟರ್ ನೋಡಿ ಇಲ್ಲೊಂದಿದೆ, ಅದು ಯಾವ ಕಡೆಯಿಂದ ರೈಟ್ ಸೈಡ್ ಇಂದ ಲೆಫ್ಟ್ ಸೈಡ್ ಗೆ ಎಕ್ಸಿಕ್ಯೂಟ್ ಆಗ್ತಾ ಹೋಗುತ್ತೆ. ಹಾಗಾದ್ರೆ ಫಸ್ಟ್ ಇದು ಎಕ್ಸಿಕ್ಯೂಟ್ ಆಗುತ್ತೆ. ಹಾಗಾದ್ರೆ ಎ ಪ್ಲಸ್ ಪ್ಲಸ್ ಅಂತಂದ್ರೆ ಇದು 5th ಸ್ಟೆಪ್ ಅಲ್ಲಿ ಎಕ್ಸಿಕ್ಯೂಟ್ ಆದಾಗ ಇದೆಷ್ಟಾಗುತ್ತೆ ಅಂದ್ರೆ 66 ಆಗುತ್ತೆ. ಹಾಗೆ ಇದಾದ ನಂತರ ಇದು ಲೆಫ್ಟ್ ಸೈಡ್ಗೆ ಹೋಗೋದಾದ್ರೆ ನೆಕ್ಸ್ಟ್ ಎ ಪ್ಲಸ್ ಪ್ಲಸ್ ಇದೆಯಲ್ಲ, ಎ ಪ್ಲಸ್ ಪ್ಲಸ್. ಹಾಗಾದ್ರೆ ಎ ಪ್ಲಸ್ ಪ್ಲಸ್ ಅಂದ್ರೆ ಇದು 6th ಸ್ಟೇಜ್ ಅಲ್ಲಿ ಎಕ್ಸಿಕ್ಯೂಟ್ ಆದ ನಂತರ ಎ ವ್ಯಾಲ್ಯೂ ಎಷ್ಟಾಗುತ್ತೆ ಅಂದ್ರೆ 67 ಆಗುತ್ತೆ. ಹಾಗಾದ್ರೆ ಓವರ್ ಆಗಿ ಈ ಪ್ರೀ ಇಂಕ್ರಿಮೆಂಟ್ ಆಪರೇಟರ್, ಪೋಸ್ಟ್ ಇಂಕ್ರಿಮೆಂಟ್ ಆಪರೇಟರ್, ಹೋಲ್ ಎಕ್ಸ್ಪ್ರೆಷನ್ ಎಲ್ಲ ಎಕ್ಸಿಕ್ಯೂಟ್ ಆದ ನಂತರ ಎ ವ್ಯಾಲ್ಯೂ ಏನಾಯ್ತು ಅಂತಂದ್ರೆ 67 ಆಯ್ತು. 67 ಬಂದು ಎ ಒಳಗಡೆ ಬಂದು ಸ್ಟೋರ್ ಆಗುತ್ತೆ. ಹಾಗಾದ್ರೆ ನಾನು ಇದನ್ನ ಇನ್ನೊಂದ್ಸರಿ ಕಂಪ್ಯೂಟರ್ಲಿ ಎಕ್ಸಿಕ್ಯೂಟ್ ಮಾಡಿ ನೋಡ್ಕೊಂಡು ಬಂದ್ಬಿಡೋಣ. ಈ ಪ್ರೋಗ್ರಾಮ್ಗೆ ನನಗೆ ಬೇಕಾಗಿರೋದು ಒಂದೇ ಒಂದು ವೇರಿಯಬಲ್, ಅದು ಎ ವೇರಿಯಬಲ್. ಆ ವೇರಿಯಬಲ್ ಕೂಡ ನಾನು ಇಂಟಿಜರ್ ಅಂತ ಡಿಕ್ಲೇರ್ ಮಾಡಿದ್ದೀನಿ. ಅದರೊಳಗಡೆ 10 ಗೆ ಇನಿಷಿಯಲೈಸೇಷನ್ ಮಾಡಿದ್ದೀನಿ. ನೆಕ್ಸ್ಟ್ ಡಿಕ್ಲರೇಷನ್ ಸ್ಟೇಟ್ಮೆಂಟ್ ಜೊತೆಗೆ ಇನಿಷಿಯಲೈಸೇಷನ್ ಆಲ್ರೆಡಿ ಮಾಡಾಗೋಗ್ಬಿಟ್ಟಿದೆ. TLR SCR ಫಂಕ್ಷನ್ ಕೊಟ್ಟೆ ಅಲ್ಲಿಗೆ ಸ್ಕ್ರೀನ್ ಕ್ಲಿಯರ್ ಮಾಡ್ಲಿಕ್ಕೋಸ್ಕರ. ಈ ಪ್ರೋಗ್ರಾಮ್ಗೂ ಕೂಡ ಏನೇ ಇನ್ಪುಟ್ ಕೂಡ ಆಗಿಲ್ಲ, ನೇರವಾಗಿ ನಾನು ಎಕ್ಸ್ಪ್ರೆಷನ್ ಹೋಗ್ತಾ ಇದ್ದೀನಿ. ನೇರವಾಗಿ ಎಕ್ಸ್ಪ್ರೆಷನ್ ಕೊಟ್ಟಿನಿ. ಅಂದ್ರೆ a is equal to plus plus a plus a plus 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 a. ನೆಕ್ಸ್ಟ್ ಔಟ್ಪುಟ್ ಏನ್ ಬಂದಂತ ನೋಡ್ಬೇಕಲ್ಲ. ಹಾಗಾದ್ರೆ ಪ್ರಿಂಟ್ ಆಫ್ ಸ್ಟೇಟ್ಮೆಂಟ್ ಯೂಸ್ ಮಾಡ್ಕೊಳ್ಳೋದ್ರ ಮುಖಾಂತರ ನಾನು ಆ ಎ ವ್ಯಾಲ್ಯೂನ ಮಾನಿಟರ್ ಮೇಲೆ ಡಿಸ್ಪ್ಲೇ ಮಾಡ್ಲಿಕ್ಕೋಸ್ಕರ ಪ್ರಿಂಟ್ ಆಫ್ ಸ್ಟೇಟ್ಮೆಂಟ್ ಯೂಸ್ ಮಾಡಿ. ಹೀಗೆ ಪ್ರೋಗ್ರಾಮ್ ಕಂಪ್ಲೀಟ್ ಆಯ್ತಲ್ಲ, ಅದಕ್ಕೋಸ್ಕರ ಗೆಟ್ಸಿ ಹಚ್ಬಿಟ್ಟು ಪ್ರೋಗ್ರಾಮ್ ನ ಕ್ಲೋಸ್ ಮಾಡೋಣ. ಹಾಗಾದ್ರೆ ಪ್ರೋಗ್ರಾಮ್ ಎಲ್ಲ ಎಂಟ್ರಿ ಮಾಡಾಯ್ತಲ್ಲ, ಈಗ ಕಂಪೈಲ್ ಮಾಡ್ಬೇಕಲ್ಲ. ಕಂಪೈಲ್ ಮಾಡೋಣ. ಈ ಪ್ರೋಗ್ರಾಮ್ ನ ಕಂಪೈಲ್ ಮಾಡಿದಾಗ ನೋಡಿ, ಈ ಪ್ರೋಗ್ರಾಮ್ ಕೂಡ ಸಕ್ಸಸ್ಫುಲ್ ಆಗಿ ಕಂಪೈಲ್ ಆಗಿದೆ. ಹಾಗಾದ್ರೆ ಯಾವುದೇ ಎರರ್ಸ್ ಕೂಡ ಬಂದಿಲ್ಲ. ಹಾಗಾದ್ರೆ ಈ ಪ್ರೋಗ್ರಾಮ್ ಸಕ್ಸಸ್ಫುಲ್ ಆಗಿ ಕಂಪೈಲ್ ಆದ ನಂತರ ನೆಕ್ಸ್ಟ್ ಏನ್ ಮಾಡಬಹುದು, ನಾನು ಈ ಪ್ರೋಗ್ರಾಮ್ ನ ರನ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾದ್ರೆ ರನ್ ಮಾಡಿ ನೋಡೋಣ. ಎ ವ್ಯಾಲ್ಯೂ ಕೂಡ 67 ಬಂದಿದೆ. ಅಲ್ಲಿಗೆ ಈ ಪ್ರೋಗ್ರಾಮ್ ಕೂಡ ಸಕ್ಸಸ್ಫುಲ್ ಆಗಿ ನಾವೇನು ಅನ್ಕೊಂಡಿದ್ದೋ ಅದೇ ತರ ರಿಸಲ್ಟ್ ಬಂದಿದೆ. ನೆಕ್ಸ್ಟ್ ಇನ್ನೊಂದು ಇಂಟರ್ವ್ಯೂ ಕ್ವಶನ್. ಇಲ್ಲೇನಿದೆ ಅಂತಂದ್ರೆ ಮತ್ತೆ ಎ ವ್ಯಾಲ್ಯೂ 10 ತಗೊಂಡಿದ್ದೀವಿ. ಪ್ರಿಂಟ್ ಎಫ್ ಸ್ಟೇಟ್ಮೆಂಟ್ ಒಳಗಡೆ ಬಂದಿದೆ. ಇಂಕ್ರಿಮೆಂಟ್ ಆಪರೇಟರ್ ಪ್ರಿಂಟ್ ಎಫ್ ಸ್ಟೇಟ್ಮೆಂಟ್ ಒಳಗಡೆ ಬಂದಿದೆ. ಹಾಗಾದ್ರೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಇಂಕ್ರಿಮೆಂಟ್ ಆಪರೇಟರ್ ಅಥವಾ ಡಿಕ್ರಿಮೆಂಟ್ ಆಪರೇಟರ್ ರೈಟ್ ಟು ಲೆಫ್ಟ್ ಎಕ್ಸಿಕ್ಯೂಟ್ ಆಗುತ್ತೆ ಅಂತ ಗೊತ್ತಿದೆ. ಹಾಗಾದ್ರೆ ಪ್ರಿಂಟ್ ಎಫ್ ಸ್ಟೇಟ್ಮೆಂಟ್ ಒಳಗಡೆ ಬಂದಿರೋದ್ರಿಂದ ಪ್ರಿಂಟ್ ಎಫ್ ಸ್ಟೇಟ್ಮೆಂಟ್ ಗಿಂತ ಮೊದಲು ಪ್ರಯಾರಿಟಿನೇ ಇದೆ. ಹಾಗಾದ್ರೆ ಪ್ರಿಂಟ್ ಎಫ್ ಸ್ಟೇಟ್ಮೆಂಟ್ ಸೆಕೆಂಡ್ ಸ್ಟೇಜ್ ಅಲ್ಲಿ ಎಕ್ಸಿಕ್ಯೂಟ್ ಆಗ್ತಾ ಹೋಗುತ್ತೆ. ಪ್ರಿಂಟ್ ಎಫ್ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗಬೇಕಾದ್ರೆ ಲೆಫ್ಟ್ ರೈಟ್ ಎಕ್ಸಿಕ್ಯೂಟ್ ಆಗುತ್ತೆ. ಆದ್ರೆ ಇಲ್ಲಿ ಇಂಕ್ರಿಮೆಂಟ್ ಆಪರೇಟರ್ ಅಥವಾ ಡಿಕ್ರಿಮೆಂಟ್ ಆಪರೇಟರ್ ಪ್ರಿಂಟ್ ಎಫ್ ಸ್ಟೇಟ್ಮೆಂಟ್ ಒಳಗಡೆ ಬಂದಾಗ ಸ್ಟ್ಯಾಕ್ ಕಮ್ಸ್ ಇಂಟು ಪಿಕ್ಚರ್. ಈ ಸ್ಟ್ಯಾಕ್ ಇದೆಯಲ್ಲ, ಸ್ಟ್ಯಾಕ್ಸ್ ಬಂದ್ಬಿಡುತ್ತೆ. ಅದನ್ನ ನೀವು ಫಸ್ಟ್ ಸೆಮಿಸ್ಟರ್ ಆಗಿದ್ರೆ ನಿಮ್ಗೆ ಈಗ ಸದ್ಯಕ್ಕೆ ಗೊತ್ತಿರ್ಲಿಕ್ಕಿಲ್ಲ ಅಂತ ಅನ್ಕೋತೀನಿ. ನೆಕ್ಸ್ಟ್ ಸೆಮಿಸ್ಟರ್ ಅಲ್ಲಿ ಇದನ್ನ ಈ ಸ್ಟ್ಯಾಕ್ ಆಪರೇಷನ್ಸ್ ಎಲ್ಲ ಸ್ಟಡಿ ಮಾಡ್ತಾ ಹೋಗ್ತೀವಿ. ಈ ಸ್ಟ್ಯಾಕ್ ಒಳಗಡೆಗೆ ಎಲಿಮೆಂಟ್ ನ ಸ್ಟೋರ್ ಮಾಡ್ಬೇಕಾದ್ರೆ ಟಾಪ್ ಇಂದ ಸ್ಟೋರ್ ಮಾಡ್ತಾ ಹೋಗ್ತೀರಿ. ಅದನ್ನ ಪುಷ್ ಆಪರೇಷನ್ ಅಂತ ಕರಿತೀವಿ. ಎಲಿಮೆಂಟ್ ನಾವು ಹೊರಗಡೆ ತೆಗಿಬೇಕಾದ್ರೂ ಕೂಡ ಟಾಪ್ ಇಂದನೇ ಹೊರಗಡೆ ತೆಗಿತಾ ಹೋಗ್ತೀವಿ. ಅದನ್ನ ನಾವು ಪಾಪ್ ಆಪರೇಷನ್ ಅಂತ ಕರಿತೀವಿ. ಹಾಗಾದ್ರೆ ಎನಿಹೌ ಎಲಿಮೆಂಟ್ ನ ಪುಷ್ ಮಾಡ್ಬೇಕಾದ್ರೂ ಕೂಡ ಟಾಪ್ ಇಂದನೇ ಪುಷ್ ಮಾಡ್ತೀವಿ. ಎಲಿಮೆಂಟ್ ನ ಹೊರಗಡೆ ತೆಗಿಬೇಕಂತಂದ್ರೆ ಟಾಪ್ ಇಂದನೇ ಪಾಪ್ ಮಾಡ್ತಾ ಹೋಗ್ತೀವಿ. ಅದು ಪುಷ್ ಮತ್ತೆ ಪಾಪ್ ಆಪರೇಷನ್. ನೀವು ನೆಕ್ಸ್ಟ್ ಸೆಮಿಸ್ಟರ್ ಅಲ್ಲಿ ಅದನ್ನ ಸ್ಟಡಿ ಮಾಡ್ತಾ ಹೋಗಿ. ಫಸ್ಟ್ ಇಯರ್ ಅಲ್ಲಿ ಇದೆಲ್ಲ ಇರ್ಲಿಕ್ಕಿಲ್ಲ. ಹಾಗಾದ್ರೆ ಇಲ್ಲಿ ಈ ಪ್ರಿಂಟ್ ಆಫ್ ಸ್ಟೇಟ್ಮೆಂಟ್ ಗಿಂತ ಹೈಯರ್ ಪ್ರಯಾರಿಟಿ ಇರೋದ್ರಿಂದ ಫಸ್ಟ್ ಇನ್ಕ್ರಿಮೆಂಟ್ ಆಪರೇಟರ್ ಎಕ್ಸಿಕ್ಯೂಟ್ ಆಗಬೇಕು. ಇನ್ಕ್ರಿಮೆಂಟ್ ಆಪರೇಟರ್ ಒಳಗಡೆ ಪ್ರೆಸಿಡೆನ್ಸ್ ಬಂದು ರೈಟ್ ಟು ಲೆಫ್ಟ್ ಎಕ್ಸಿಕ್ಯೂಟ್ ಆಗಬೇಕಲ್ವಾ. ರೈಟ್ ಟು ಲೆಫ್ಟ್ ಅಂದ್ರೆ ಫಸ್ಟ್ ಇರ್ತಾರೆ. ಹಾಗಾದ್ರೆ ಎ ಪ್ಲಸ್ ಪ್ಲಸ್ ಅಂತ ಇದೆ. ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿದ್ದು. ಎ ಪ್ಲಸ್ ಪ್ಲಸ್ ಅಂತ ಹೇಳಿದ್ರೆ ಎ ಇನ್ಕ್ರಿಮೆಂಟ್ ಆಗಕ್ಕಿಂತ ಮೊದಲು ಎ ವ್ಯಾಲ್ಯೂ ಏನಿದೆಯೋ ಅದು ಎಸ್ ಇಟ್ ಈಸ್ ಸ್ಟಾಕ್ ಒಳಗಡೆ ಪುಷ್ ಆಗ್ಬಿಡುತ್ತೆ. ಹಾಗಾದ್ರೆ ಎ ವ್ಯಾಲ್ಯೂ ಎಷ್ಟಿದೆ ಅಂತಂದ್ರೆ ಈಗ ಸದ್ಯದ ಪರಿಸ್ಥಿತಿಯಲ್ಲಿ 10 ಇರೋದ್ರಿಂದ ಆ 10 ಈ ಸ್ಟಾಕ್ ಒಳಗಡೆ ಪುಷ್ ಆಗುತ್ತೆ. ಹಾಗಾದ್ರೆ ಈ 10 ಇದೆಯಲ್ಲ, ಸ್ಟಾಕ್ ಒಳಗಡೆ ಪುಷ್ ಆಯ್ತು. ಇದಾದ ನಂತರ ಎ ವ್ಯಾಲ್ಯೂ ಏನಾಗುತ್ತೆ ಅಂತಂದ್ರೆ ಇನ್ಕ್ರಿಮೆಂಟ್ ಆಗುತ್ತೆ. ಹಾಗಾದ್ರೆ ಎ ವ್ಯಾಲ್ಯೂ ಇನ್ಕ್ರಿಮೆಂಟ್ ಆಯ್ತು. 11 ಹಾಗಾದ್ರೆ ಇಲ್ಲಿ ಬರೋಣ. ಇದು ಪ್ರೀ ಇನ್ಕ್ರಿಮೆಂಟ್ ಆಪರೇಟರ್ ಆಗಿರೋದ್ರಿಂದ ಫಸ್ಟ್ ಎ ವ್ಯಾಲ್ಯೂ ಇನ್ಕ್ರಿಮೆಂಟ್ ಆಗುತ್ತೆ. ಅಂದ್ರೆ ಪುಷ್ ಆಗಕ್ಕಿಂತ ಮೊದಲು ಇನ್ಕ್ರಿಮೆಂಟ್ ಆಗುತ್ತೆ. ಹಾಗಾದ್ರೆ ಎ ವ್ಯಾಲ್ಯೂ ಫಸ್ಟ್ ಇನ್ಕ್ರಿಮೆಂಟ್ ಆಗುತ್ತೆ. ಇನ್ಕ್ರಿಮೆಂಟ್ ಆದ ತಕ್ಷಣ ಏನಾಗುತ್ತೆ ಅಂದ್ರೆ 12 ಆಗುತ್ತೆ. ಇನ್ಕ್ರಿಮೆಂಟ್ ಆದ ನಂತರ ಸ್ಟಾಕ್ ಒಳಗಡೆಗೆ ಪುಷ್ ಆಗುತ್ತೆ. ನೋಡಿ 12 ಇದೆಯಲ್ಲ, 12 ಸ್ಟಾಕ್ ಒಳಗಡೆ ಪುಷ್ ಆಗುತ್ತೆ. ಇದು ಕೂಡ ಏನಾಗಿದೆ, ಪ್ರೀ ಇನ್ಕ್ರಿಮೆಂಟ್ ಆಪರೇಟರ್. ಅಂದ್ರೆ ಫಸ್ಟ್ ಇನ್ಕ್ರಿಮೆಂಟ್ ಆಗಿ ಆಮೇಲೆ ಸ್ಟಾಕ್ ಒಳಗಡೆ ಪುಷ್ ಆಗುತ್ತೆ. ಹಾಗಾದ್ರೆ ಥರ್ಡ್
ಸ್ಟೇಜಿಗೆ ಬರೋದಾದ್ರೆ ಥರ್ಡ್ ಸ್ಟೇಜ್ ಅಲ್ಲಿ ಫಸ್ಟ್ ಏನಾಗುತ್ತೆ ಇನ್ಕ್ರಿಮೆಂಟ್ ಆಗ್ಬಿಡುತ್ತೆ, ಆಮೇಲೆ ಸ್ಟಾಕ್ ಒಳಗಡೆಗೆ ಪುಷ್ ಆಗುತ್ತೆ. ಎ ಪ್ಲಸ್ ಪ್ಲಸ್ ಎ ಪ್ಲಸ್ ಪ್ಲಸ್ ಅಂತಂದ್ರೆ ಇದು ಪೋಸ್ಟ್ ಇಂಕ್ರಿಮೆಂಟ್ ಆಪರೇಟರ್. ಪೋಸ್ಟ್ ಇಂಕ್ರಿಮೆಂಟ್ ಆಪರೇಟರ್ ಆಗಿರೋದ್ರಿಂದ ಫಸ್ಟ್ ಎ ವ್ಯಾಲ್ಯೂ ಏನಿದೆ ಅದು ಎಸ್ ಇಟ್ ಈಸ್ ಸ್ಟಾಕ್ ಒಳಗಡೆ ಪುಷ್ ಆಗುತ್ತೆ. ಸ್ಟಾಕ್ ಒಳಗಡೆ ಪುಷ್ ಆಗುತ್ತೆ. ಸ್ಟಾಕ್ ಒಳಗಡೆಗೆ ಪುಷ್ ಆದ ನಂತರ ಏನಾಗುತ್ತೆ ಅಂತಂದ್ರೆ ಎ ವ್ಯಾಲ್ಯೂ ಇನ್ಕ್ರಿಮೆಂಟ್ ಆಗುತ್ತೆ ಫಸ್ಟ್. ಹಾಗಾದ್ರೆ ಎ ವ್ಯಾಲ್ಯೂ ಇನ್ಕ್ರಿಮೆಂಟ್ ಆದಾಗ ಎ ವ್ಯಾಲ್ಯೂ 14 ಆಯ್ತು. ನೆಕ್ಸ್ಟ್ ಪೊಸಿಷನ್ ಬರೋಣ. ಪ್ಲಸ್ ಪ್ಲಸ್ ಎ ಇದು ಪ್ರೀ ಇನ್ಕ್ರಿಮೆಂಟ್ ಆಪರೇಟರ್ ಆಗಿರೋದ್ರಿಂದ ಏನಿರ್ತಕ್ಕಂಥ ಎಲಿಮೆಂಟ್ ಸ್ಟಾಕ್ ಒಳಗಡೆ ಪುಷ್ ಆಗೋಕ್ಕಿಂತ ಮೊದಲೇ ಇನ್ಕ್ರಿಮೆಂಟ್ ಆಗುತ್ತೆ. ಮೊದಲೇ ಇನ್ಕ್ರಿಮೆಂಟ್ ಆಗುತ್ತೆ. ಇನ್ಕ್ರಿಮೆಂಟ್ ಆದ ನಂತರ ಎ ವ್ಯಾಲ್ಯೂ ಏನಿದೆ ಅದು ಸ್ಟಾಕ್ ಒಳಗಡೆಗೆ ಪುಷ್ ಆಗುತ್ತೆ. ಹಾಗಾದ್ರೆ ನಾವು ಇನ್ಕ್ರಿಮೆಂಟ್ ಆಪರೇಟರ್ ಎಲ್ಲ ಎಕ್ಸಿಕ್ಯೂಟ್ ಆದ ನಂತರ ಎಲಿಮೆಂಟ್ಸ್ ಏನಾಗಿದೆ ಅಂದ್ರೆ ಒನ್ ಬೈ ಈ ಸ್ಟಾಕ್ ಒಳಗಡೆಗೆ ಸ್ಟೋರ್ ಆಗಿದೆ. ನೆಕ್ಸ್ಟ್ ಪ್ರಿಂಟ್ ಆಫ್ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗಬೇಕು. ನೆಕ್ಸ್ಟ್ ಹೋಗೋಣ ಪ್ರಿಂಟ್ ಆಫ್ ಸ್ಟೇಟ್ಮೆಂಟ್. ಸ್ಟಾಕ್ ಒಳಗಡೆ ಸ್ಟೋರ್ ಆಗಿರ್ತಕ್ಕಂತಹ ಎಲಿಮೆಂಟ್ಸ್ ಟಾಪ್ ಇಂದ ಒನ್ ಬೈ ಹೊರಗಡೆ ತೆಗಿತಾ ಹೋಗುತ್ತೆ. ಅದನ್ನ ಪಾಪ್ ಆಪರೇಷನ್ ಅಂತ ಕರಿತೀವಿ. ಈ ಪ್ರಿಂಟ್ ಆಫ್ ಸ್ಟೇಟ್ಮೆಂಟ್ ಲೆಫ್ಟ್ ರೈಟ್ ಎಕ್ಸಿಕ್ಯೂಟ್ ಆಗ್ಬೇಕಲ್ಲ. ಹಾಗಾದ್ರೆ ಫಸ್ಟ್ ಫಾರ್ಮ್ಯಾಟ್ ಸ್ಪೆಸಿಫೈಡ್ ಜಾಗದಲ್ಲಿ ಈ ಸ್ಟಾಕ್ ಒಳಗಡೆ ಟಾಪ್ ಅಲ್ಲಿ ಇರ್ತಕ್ಕಂತಹ ಎಲಿಮೆಂಟ್ 15 ಇರೋದ್ರಿಂದ 15 ಬಂದು ಮಾನಿಟರ್ ಮೇಲೆ ಡಿಸ್ಪ್ಲೇ ಆಗುತ್ತೆ. ಅದೇ ಸೆಕೆಂಡ್ ಫಾರ್ಮ್ಯಾಟ್ ಸ್ಪೆಸಿಫೈಡ್ ಜಾಗದಲ್ಲಿ ಟಾಪ್ ಇಂದ ಸೆಕೆಂಡ್ ಎಲಿಮೆಂಟ್ ಮಾನಿಟರ್ ಮೇಲೆ ಡಿಸ್ಪ್ಲೇ ಆಗುತ್ತೆ. ಇಲ್ಲಿ 13 ಇದೆ, 13 ಮಾನಿಟರ್ ಮೇಲೆ ಡಿಸ್ಪ್ಲೇ ಆಗುತ್ತೆ. ಅದೇ ತರನೇ ನೆಕ್ಸ್ಟ್ ಟಾಪ್ ಮೋಸ್ಟ್ ಎಲಿಮೆಂಟ್ ಯಾವುದು 13 ಡಿಸ್ಪ್ಲೇ ಆಗುತ್ತೆ. ನೆಕ್ಸ್ಟ್ ಎಲಿಮೆಂಟ್ 12, ಹಾಗಾದ್ರೆ 12 ಮಾನಿಟರ್ ಮೇಲೆ ಡಿಸ್ಪ್ಲೇ ಆಗುತ್ತೆ. ಆನಂತರ ಇನ್ನು ಉಳಿದಿರೋದು ಲಾಸ್ಟ್ ಎಲಿಮೆಂಟ್ 10 ಮಾನಿಟರ್ ಮೇಲೆ ಡಿಸ್ಪ್ಲೇ ಆಗುತ್ತೆ. ಎನಿಹೌ ಎ ವ್ಯಾಲ್ಯೂ 10 ಆಗಿದ್ದಂತ ಪಕ್ಷದಲ್ಲಿ ಈ ಪ್ರಿಂಟ್ ಆಫ್ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆದ ನಂತರ ಔಟ್ಪುಟ್ ಏನ್ ಬರುತ್ತೆ ಅಂತ ಹೇಳಿದ್ರೆ 15, 13, 12 ಮತ್ತೆ 10 ಈ ರೀತಿ ಬರುತ್ತೆ. ಇದು ಒಂದ್ಸರಿ ನಾವು ನೋಡಿದ ತಕ್ಷಣ ಅರ್ಥ ಆಗ್ತಲ್ಲ ಇರ್ತಕ್ಕಂಥ ಕ್ವಶನ್. ಇದು ನಂಬರ್ ಆಫ್ ಟೈಮ್ಸ್ ಇದನ್ನ ಸ್ಟಡಿ ಮಾಡಿ ಪ್ರಾಕ್ಟೀಸ್ ಮಾಡಿ. ಈಗ ಈ ಪ್ರೋಗ್ರಾಮ್ಗೂ ಕೂಡ ನನಗೆ ಬೇಕಾಗಿರೋದು ಒಂದೇ ಒಂದು ವೇರಿಯಬಲ್. ಆ ವೇರಿಯಬಲ್ ನ ಡಿಕ್ಲೇರ್ ಮಾಡ್ಕೊಳ್ಳೋಣ. ಆ ವೇರಿಯಬಲ್ ನ ನಾನು ಡಿಕ್ಲೇರ್ ಮಾಡ್ಕೊಂಡಿದ್ದೀನಿ. ಇಲ್ಲೂ ಕೂಡ ಎ ವೇರಿಯಬಲ್ ತಗೊಂಡಿದ್ದೀನಿ. ಅದನ್ನ ಇಂಟಿಜರ್ ಅಂತ ಡಿಕ್ಲೇರ್ ಮಾಡಿ 10 ಗೆ ಇನಿಷಿಯಲೈಸೇಷನ್ ಮಾಡಿ. ಡಿಕ್ಲರೇಷನ್ ಜೊತೆಗೆ ಇನಿಷಿಯಲೈಸೇಷನ್ ಆದ ನಂತರ ನೆಕ್ಸ್ಟ್ ಸ್ಕ್ರೀನ್ ಕ್ಲಿಯರ್ ಮಾಡ್ಲಿಕ್ಕೋಸ್ಕರ CLR ಫಂಕ್ಷನ್ ಯೂಸ್ ಮಾಡಿ. ಈ ಪ್ರೋಗ್ರಾಮ್ ಕೂಡ ಯಾವುದೇ ಡೇಟನ್ನ ಯೂಸರ್ ಎಂಟ್ರಿ ಮಾಡೋ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ಇಲ್ಲಿ ಆಲ್ರೆಡಿ ಹೇಗೆ ಬೇಕಾದಂತ ವ್ಯಾಲ್ಯೂನ ಇಲ್ಲಿ ಇನಿಷಿಯಲೈಸೇಷನ್ ಮಾಡಿಬಿಟ್ಟಾಗಿದೆ. ಅದಕ್ಕೋಸ್ಕರ ನೇರವಾಗಿ ಈಗ ನೆಕ್ಸ್ಟ್ ಪ್ರಿಂಟ್ ಆಫ್ ಸ್ಟೇಟ್ಮೆಂಟ್ ಹೋಗೋಣ. ಪ್ರಿಂಟ್ ಆಫ್ ಸ್ಟೇಟ್ಮೆಂಟ್ ಅಲ್ಲಿ ನೋಡಿ ಡಬಲ್ ಕೊಟೇಶನ್ ಕಾಮ ಆದ ನಂತರ ಪ್ಲಸ್ ಪ್ಲಸ್ ಎ ಪ್ಲಸ್ 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 ಎ ಪ್ಲಸ್ ಪ್ಲಸ್ ಎ ಪ್ಲಸ್ ಪ್ಲಸ್ ಕೊಟ್ಟಿನಿ. ಹಾಗಾದ್ರೆ ಇಲ್ಲಿ ಫಾರ್ಮ್ಯಾಟ್ ಸ್ಪೆಸಿಫೈರ್ ನ 5 ಟೈಮ್ಸ್ ಹಾಕಿನಿ. 1 2 3 4 5. ಅಂದ್ರೆ ಡಬಲ್ ಕೊಟೇಶನ್ ಆದ ನಂತರ 5 ವೇರಿಯೇಬಲ್ಸ್ ಕರೆಕ್ಟ್ ಆಗಿ ಕೊಟ್ಟಿದ್ದೀನಿ. ಅಂದ್ರೆ ಸೇಮ್ ವೇರಿಯೇಬಲ್ ನ 5 ಟೈಮ್ಸ್ ಕೊಟ್ಟಿದ್ದೀನಿ. ಇಲ್ಲಿಗೆ ಪ್ರೋಗ್ರಾಮ್ ಕಂಪ್ಲೀಟ್ ಆಯ್ತಾ ಬಂತಲ್ಲ. ಹಾಗಾದ್ರೆ ಗೆಟ್ ಸಿ ಎಚ್ ಕೊಟ್ಬಿಟ್ಟು ಈ ಪ್ರೋಗ್ರಾಮ್ ನ ಎಂಡ್ ಮಾಡೋಣ. ಗೆಟ್ ಸಿ ಎಚ್ ಕೊಟ್ಟು ಈ ಪ್ರೋಗ್ರಾಮ್ ನ ಕ್ಲೋಸ್ ಮಾಡಿ ಕಂಪೈಲ್ ಮಾಡೋಣ. ಈ ಪ್ರೋಗ್ರಾಮ್ ಕೂಡ ಸಕ್ಸಸ್ಫುಲ್ ಆಗಿ ಕಂಪೈಲ್ ಆಗಿದೆ. ಕಂಪೈಲ್ ಆದ ನಂತರ ಈ ಪ್ರೋಗ್ರಾಮ್ ನ ರನ್ ಮಾಡೋಣ. ಪ್ರೋಗ್ರಾಮ್ ರನ್ ಮಾಡಿದಾಗ ಔಟ್ಪುಟ್ ಯಾವ ತರ ಬಂದಿದೆ ಅಂತ ಹೇಳಿದ್ರೆ 15, 13, 12, 10 ಬಂದಿದೆ. ಹಾಗಾದ್ರೆ ನಾವು ಏನ್ ಅನ್ಕೊಂಡಿದ್ವಲ್ಲ ಅದೇ ರೀತಿ ಬಂದಿದೆ ಅಂತ ಆಯ್ತು. ನಮ್ಮ ಅನಲೈಸೇಷನ್ ಸರಿ ಇರಬಹುದು. ನೀವು ಬೇರೆ ಬೇರೆ ವ್ಯಾಲ್ಯೂಸ್ ಎಲ್ಲ ಕೊಟ್ಬಿಟ್ಟು ನೀವು ಚೆಕ್ ಮಾಡೋ ಜವಾಬ್ದಾರಿ ನಿಮ್ದಾಗಿರುತ್ತೆ. ನೆಕ್ಸ್ಟ್ ಡಿಕ್ರಿಮೆಂಟ್ ಆಪರೇಟರ್ ಅಂತಂದ್ರೆ ಆ ಅಸೋಸಿಯೇಟೆಡ್ ಆಪರೆಂಟ್ ವ್ಯಾಲ್ಯೂ ಒಂದು ವ್ಯಾಲ್ಯೂ ಡಿಕ್ರಿಮೆಂಟ್ ಆಗುತ್ತೆ. ಎನಿಹೌ ಎ ಇಸ್ ಈಕ್ವಲ್ ಟು 10 ಆಗಿದ್ದಂತ ಪಕ್ಷದಲ್ಲಿ ಈ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆದ ನಂತರ ಎ ವ್ಯಾಲ್ಯೂ ಏನ್ ಬರುತ್ತೆ? ದಿಸ್ ಇಸ್ ಅನದರ್ ಇಂಟರ್ವ್ಯೂ ಕ್ವಶನ್. ಇದನ್ನ ನೆಕ್ಸ್ಟ್ ಸ್ಟಡಿ ಮಾಡೋಣ ಔಟ್ಪುಟ್ ಏನ್ ಬರುತ್ತೆ ಅಂತ. ಥ್ಯಾಂಕ್ಸ್ ಫಾರ್ ವಾಚಿಂಗ್.